ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ರಿ ಬಂದ್ರೆ ನಿಮ್ಗೆ ನೋಡ್ಕೊಂಡು ನೋಡಕ್ ಗೊತ್ತಾಗಲ್ವಾ? ಸಮಸ್ಯೆ ಹಸ್ಬೆಂಡು ಅದು ಏನೋ ಯೋಚನೆ ಮಾಡ್ತಿದ್ದೆ, ಅದಕ್ಕೆ. ಸಾರಿ ರೀ, ನಾನು ರೇಗ್ಬಾರ್ದಾಗಿತ್ತು. ನಿಮ್ಗೆ ನೇಟಾಗಿಲ್ಲ ತಾನೆ? ಇಲ್ಲ ಹಸ್ಬೆಂಡು, ನಿಮ್ಗೇನಾದ್ರೂ ಏಟ್ ಆಯ್ತಾ? ಇಲ್ಲ. ಸರಿ, ಏನಾದ್ರು ಹೊಳಿತಾ? ನಿಮ್ಗೆ ಹಸ್ಬೆಂಡು ನಾಳೆನೆ ಮದ್ವೆ ಅಂತ ನಿಮ್ಗೆ ಗೊತ್ತು ತಾನೆ? ಯಾಕೆ ನಿಮಗ್ ಗೊತ್ತಿಲ್ವಾ? ಅಲ್ಲ, ನಾನು ಒಬ್ಳೆ ತಲೆ ಕೆಡಿಸ್ಕೊಳ್ಳೋದಲ್ಲ, ನೀವು ತಲೆ ಕೆಡಿಸ್ಕೋಬೇಕು. ನಾನು ತಲೆ ಕೆಡ್ಸ್ಕೊತಾ ಇದ್ದೀನಿ, ಆದ್ರೆ ಏನು ಹೊಳಿತಾ ಅಲ್ಲ. ಅಚ್ಚುನೆ ನಂಗೆ ಮದುವೆ ಇಷ್ಟ ಇಲ್ಲ, ನಾನು ರಾಹುಲ್ನೇ ಮದುವೆ ಆಗೋದು ಅಂತ ಒಂದ್ ಸರ್ತಿ ಧೈರ್ಯವಾಗಿ ಹೇಳಿದ್ರೆ ಸಾಕು. ರಾಹುಲ್ ಯಾವ ಕಂಡೀಷನ್ ಅಲ್ಲಿದ್ರು ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದು ಮದುವೆ ಮಾಡಿಸ್ತೀನಿ. ಅದೆಲ್ಲ ಆಗಲ್ಲ ಹಸ್ಬೆಂಡು. ಅಕ್ಕಂಗೆ ರಾಹುಲ್ ಅಣ್ಣನ ಮೇಲೆ ಪ್ರೀತಿ ಇದ್ರು ಅವ್ರು ಬಾಯ್ ಬಿಟ್ಟು ಹೇಳಲ್ಲ. ಹೌದು, ಚು ಹೇಳೋದು ಇಲ್ಲ ಬಿಡಿ. ಹಸ್ಬೆಂಡು, ಒಂದು ಭಯ ಇದೆ. ಏನ? ಇಲ್ಲಿ ಒಂದ್ ನಿಮಿಷ. ಮೂರ್ ಪೇನ್ ಯಾಕೆ ತಂದ್ರಿ ಈಗ? ಇರಿ ಹಸ್ಬೆಂಡು, ನೋಡಿ, ಇದು ಸುರೇಶ, ರೋಹಿತ್, ಓ ನಿಜವಾದ ಹೆಸರು ಸುರೇಶ ಅಲ್ವಾ? ಇದು ರಾಹುಲ್ ಅಣ್ಣ, ಮತ್ತೆ ಇದು ಅರ್ಚನಾ ಅಕ್ಕ. ಈಗ ಮೂರ್ ಪೇನ್ ಇಟ್ಕೊಂಡು ಅಚ್ಚು ಮದುವೆ ಕ್ಯಾನ್ಸಲ್ ಮಾಡೋದನ್ನ ಸ್ಕೆಚ್ ಬರೀತೀರಾ? ಇದು ಸುರೇಶ. ಮದ್ವೆ ಮಂಟಪದಿಂದ ಅವ್ನ್ ಎಲ್ಲಾದ್ರೂ ಹೋಗೋ ತರ ಮಾಡೋಣ. ಹೆಂಗೆ? ಅದು ಯೋಚನೆ ಮಾಡಿಲ್ಲ. ಒಂದ್ ಕೆಲ್ಸ ಮಾಡೋಣ, ಅರ್ಚನಾ ಅಕ್ಕನೇ FC ಎಲ್ಲಾದ್ರೂ ಕರ್ಕೊಂಡು ಹೊಟ್ಟೋಗೋಣ. ಈ ಸಿನಿಮಾ ತರ ಏನೇನೋ ಮಾತಾಡ್ಬೇಡಿ. ನೀವು ಹೇಳಿದೆಲ್ಲ ಕೇಳಕ್ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಇದೆಲ್ಲ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡಿ, ತಾಳಿ ಕಟ್ಟವಾಗ ನಿಲ್ಸಿ ಅಂತ ಹೇಳಿ ಮದ್ವೆ ತಡೆದು ಎಲ್ರಿಗೂ ಸತ್ಯ ಹೇಳ್ಬಿಡೋಣ. ಹಾಗೆ ಮಾಡಿದ್ರೆ ಅಪ್ಪನ ಆರೋಗ್ಯ ಏನಾಗುತ್ತೆ ಗೊತ್ತಿದ್ಯಾ? ಎಲ್ರ ಮುಂದೆ ಅತ್ತಿಗೆ ಮರ್ಯಾದೆನೂ ಹೋಗುತ್ತೆ, ಅಚ್ಚುಗೂ ನೋವಾಗುತ್ತೆ. ಒಂದ್ ಕಡೆ ಅತ್ತಿಗೆ, ಇನ್ನೊಂದ್ ಕಡೆ ಅಪ್ಪ, ಇಬ್ರು ನನಗೆ ಅಚ್ಚು ಮದುವೆ ಜವಾಬ್ದಾರಿ ವಹಿಸಿದ್ದಾರೆ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನು ಬಿಡಲಿ ತಾಂಡವ ನಾಟ್ಯ. ಸೂಪರ್ ಐಡಿಯಾ.